ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ ಡಿಶ್ ಜೊತೆ ಬಂದಿದ್ದೀನಿ. ಸ್ಪೆಷಲ್ ಪರ್ಸನ್ ಮಾಡಿರೋದು. ಅದು ನಮ್ಮ ಯಜಮಾನ್ರು ಇಟ್ಟಿರೋ ಹೆಸರೇನಂದರೆ ಬಟರ್ ಗಾರ್ಲಿಕ್ ಎಗ್ ಫ್ರೈ ವಿತ್ ಬ್ರೋಕ್ಲಿ. ತುಂಬ ಹೆಲ್ದಿಯಾಗಿರೋ ರೆಸಿಪಿ ಇದು. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 4ರಿಂದ 5 ಮೊಟ್ಟೆ ತಗೊಳ್ಳಿ, 1 ಗೆಂಡೆ ಬೆಳ್ಳುಳ್ಳಿ ತಗೊಳ್ಳಿ, ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತಗೊಳ್ಳಿ, ಹಾಗೆ ನೀವು ಬ್ರೋಕ್ಲಿ ತಗೊಳ್ಳಿ. ಆಮೇಲೆ ಒಂದು ಬೌಲ್ ತಗೊಂಡು 4 ಮೊಟ್ಟೆನ ಒಡೆದು ಹಾಕ್ಕೊಳ್ಳಿ ಫಸ್ಟಿಗೆ. ಅದಕ್ಕೆ ನೀವು ಪೆಪ್ಪರ್ ಪೌಡ್ರು, ಕೊರಿಯಂಡರ್ ಪೌಡ್ರು, ಚಿಲ್ಲಿ ಪೌಡ್ರ್ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಕೌಲಿ ತಗೊಂಡು ಅದಕ್ಕೆ ಸ್ವಲ್ಪ ಬಟರ್ ಹಾಕಿಬಿಟ್ಟು ನೀವು ರೆಡಿ ಮಾಡ್ಕೊಂಡಿರೋದನ್ನು ಅದ್ರ ಮೇಲೆ ಹಾಕಿಬಿಡಿ. ಹಾಕಿಬಿಟ್ಟು ಆಮ್ಲೆಟ್ ಥರ ಮಾಡಬೇಡಿ, ಅದನ್ನು ಸಣ್ಣ ಸಣ್ಣ ಪೀಸಸ್ ಥರ ಮಾಡಿ ಇಲ್ಲಿ ಮಾಡಿದ್ದಾರೆ ನೋಡಿ ಹಾಗೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಡಿ. ಆಮೇಲೆ ಶಿಫ್ಟ್ ಮಾಡ್ಕೊಳ್ಳಿ. ಗಾರ್ಲಿಕ್ಕು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬ್ರೋಕ್ಲಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡ್ರ ಮೇಲೆ ಪುನಃ ಕಾವಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬಟರ್ ಹಾಕಿಬಿಟ್ಟು ಮೊದಲಿಗೆ ಗಾರ್ಲಿಕ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ನೀವು ಕಟ್ ಮಾಡಿ ಇಟ್ಕೊಂಡಿರೋ ಬ್ರೋಕ್ಲಿ ಮತ್ತು ಪುದೀನ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಮಿಕ್ಸಪ್ ಆದ ನಂತರ ಚೆನ್ನಾಗಿ ಬೆಂದ ನಂತರ ಗರಂ ಮಸಾಲ ಪೌಡ್ರನ್ನ ಕೂಡ ಹಾಕೋಬಹುದು. ನಾವಿಲ್ಲಿ ಹಾಕಿದ್ದೀವಿ, ನೀವು ಅದನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಕಟ್ ಮಾಡಿ ಇಟ್ಕೊಂಡಿರೋ ಎಗ್ ಪೀಸಸ್ ಇದೆಯಲ್ಲ ಅದನ್ನ ನೀವು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಮಿಕ್ಸ್ ಮಾಡಿದ್ದಾರೆ ನೋಡಿ ಹಾಗೆ. ಹೀಗೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಲೆಮನ್ ಕೂಡ ಹಿಂಡ್ಕೋಬಹುದು, ನಾವಿಲ್ಲಿ ಹಾಕಿಲ್ಲ ಲೆಮನ್ನ. ಇದು ತುಂಬ ಹೆಲ್ದಿಯಾಗಿರೋ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇದೇ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಬಾಯ್.